यस न्यूज में आप सभी दर्शकों का स्वागत है। मैं आपके साथ इलियास बड़ेखर। आइए देखते हैं आज की खबर क्या कहती है। भारतीय जनता ಪಕ್ಷಕ್ಕೆ ಕಾಂಗ್ರೆಸ್ ಸರ್ಕಾರ ಜೀವ ತೆಗೆಯುವ ಸಂಚಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಜೀವಕ್ಕೆ ಸಂಚಕಾರ ಕಾಂಗ್ರೆಸ್ ಸರ್ಕಾರ ಜೀವಕ್ಕೆ ಸಂಚಕಾರ ಗುಂಡಿಗಳ ಜನಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಿಗಳ ಜನಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಿಯಿಂದ ಗುಂಡಾಂತರ ಸೃಷ್ಟಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಿಯಿಂದ ಗಂಡಾಂತರ ಸೃಷ್ಟಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಿಯಿಂದ ಗಂಡಾಂತರ ಸೃಷ್ಟಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಿ ಮುಚ್ಚದ ಕರ್ನಾಟಕದ ಘನತೆ ಹಾಳು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಿ ಮುಚ್ಚಿದ ಕರ್ನಾಟಕ ಘನತೆ ಹಾಳು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಚಾರಕ್ಕಿಲ್ಲ ಸಮರ್ಪಕ ರಸ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಚಾರಕ್ಕಿಲ್ಲ ಸಮರ್ಪಕ ರಸ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಿಗಳ ಜನಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಗುಂಡಿಗಳ ಜನಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ बोलो भारत माता की जय बोलो भारत माता की कांग्रेस सरकार ಇದು ತಡ್ರಿ ಇದು ಕೈ भारत माता की तो ಎಲ್ಲರೂ ಜೋರಾಗಿ ಘೋಷಣೆ ಹಾಕೋಣ ಭಾರತ್ ಮಾತಾ ಕಿ ಕರ್ನಾಟಕ ರಾಜ್ಯದ ವತಿಯಿಂದ ಇವತ್ತು ಬೀದರ್ ಹಿಡಿದು ಚಾಮರಾಜನಗರವರೆಗೂ ಪ್ರತಿ ತಾಲೂಕಿನಲ್ಲಿ ಈ ರೀತಿ ಪ್ರತಿ ಮಂಡಲದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯವನ್ನು ಖಂಡಿಸಿ ಎಲ್ಲ ತಾಲೂಕುಗಳಲ್ಲಿ ರಸ್ತೆಯನ್ನು ತಡೆದು ಪ್ರತಿಭಟನೆ ಮಾಡುವ ಮುಖಾಂತರ ಇವತ್ತು ಗುಂಡಿ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದೆ ಬಂದಿದೆ. ಈ ಪ್ರತಿಭಟನೆಯಲ್ಲಿ ಆಗಮಿಸುವಂತಹ ಜಿಲ್ಲಾಧ್ಯಕ್ಷರಾದ ಗುರುಮತ್ತನ ಅಂಗಡಿಯವರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಜನಪ್ರಿಯ ಸಂಸದರು ನಮ್ಮ ಪಕ್ಷದ ಹಿರಿಯ ನಾಯಕರಾದ ರಮೇಶ್ ಜಿಗಜಿಣಗಿ ಸಾಹೇಬರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ. ಮಾಜಿ ಮಂತ್ರಿಗಳು ನಮ್ಮ ಪಕ್ಷದ ನಾಯಕರಾದಂತಹ ಅಪ್ಪಸಾಹೇಬ್ ಪಟ್ಟಣಶೆಟ್ಟಿ ಸಾಹೇಬರಿಗೂ ಹಾಗೂ ಮಾಜಿ ಭಾರತೀಯ ಜನತಾ ಪಕ್ಷಕ್ಕೆ ರಾಜ್ಯ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯಗಳಿಗೆ ಕುಂಗಿ ಭಾಗ್ಯದ ಭದ್ರತಾ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಉಡಾಫೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಉಡಾಫೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇಂದಿನ ಹೋರಾಟದ ನೇತೃತ್ವವನ್ನು ವಹಿಸಿದರೆ ಮುಖ್ಯಮಂತ್ರಿಯ ಮೌನ ಸಮ್ಮತಿಯನ್ನು ಅದು ಕೊಡ್ತಾರೆ. ಒಂದು ವೇಳೆ ರಸ್ತೆ ಮಾಡಿಕೊಳ್ಳ್ರಿ ಅಂದ್ರೆ ಬ್ಲಾಕ್ ಮೇಲ್ ಅನ್ನುವಂತ ಬುದ್ಧಿಹೀನ ಸರ್ಕಾರ ಯಾವ್ದಾರ ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತಿನ್ನೂ ಹೇಳಿಕೆ ಕೊಟ್ಟರ ಉತ್ತಮ ಪಂಡಿತ ಈ ರಾಜ್ಯದ ಉಪಮುಖ್ಯಮಂತ್ರಿ ನೀ ಅಲ್ಲಿ ವಿರೋಧ ಪಕ್ಷದಾಗದಿ, ನಿಮ್ಮ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದಾಗದಾರ. ಆ ಪ್ರಶ್ನೆ ಅಲ್ಲಿ ಕೇಳು, ರಸ್ತೆ ಸರಿ ಮಾಡ್ಸಕ್ ಹೇಳು. ಆ ತೆಗ್ಗ ನಿನಗೆ ಸಮರ್ಥನೆಯಾಗಿ ಸಿಗಲಾರದು. ಈ ರಾಜ್ಯದೊಳಗ ಸಂವಿಧಾನಬದ್ಧವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಜನರ ಸಂಕಷ್ಟವನ್ನು ಸರಿ ಮಾಡ್ತೇನೆ ಅಂತೇಳಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ನೀವು ಅಧಿಕಾರಕ್ಕೆ ಬಂದಿರಿ. ಬೇರೆ ರಾಜ್ಯದಾಗ ದೇಶದ ರಾಜಧಾನಿ ಆಗಿರುತ್ತಾಗ ನಿಮಗೆ ಸಮರ್ಥನೆಯಾಗಿ ದೊರಕಲಿಕ್ಕೆ ಸಾಧ್ಯ ಇಲ್ಲ. ಈ ರಾಜ್ಯದ ಪ್ರತಿ ನಿಮಗೊಂದು ಜವಾಬ್ದಾರಿ ಅದ. ಬೇಜವಾಬ್ದಾರಿ ಹೇಳಿಕೆ ಈ ರಾಜ್ಯದ ಜನತೆ ಸಹಿಸಿಕೊಳ್ಳಲ್ಲ.
ಈ ರಾಜ್ಯದ ಜನತೆಗೆ ಪ್ರತಿ ನಿಮ್ಗೊಂದು ಜವಾಬ್ದಾರಿ ಅದ. ಕರ್ನಾಟಕ ಸರ್ಕಾರ ರಸ್ತೆ ಗುಂಡಿ ಮುಚ್ಚುವಂತ ಕೆಲಸ ಮಾಡಬೇಕು, ಇಲ್ಲಾಂದ್ರೆ ಅಧಿಕಾರ ತ್ಯಾಗ ಮಾಡಿ ರಾಜೀನಾಮೆ ಕೊಟ್ಟು ತೊಲಗಬೇಕು ಅನ್ನುವಂತ ಆಗ್ರಹವನ್ನ ಈ ಒಂದು ಹೋರಾಟದ ಮೂಲಕ ಮಾಡ್ತಾರೆ. ಬಂಧುಗಳೇ, ತಿರುಗಾಡ್ಲಿಕ್ಕೆ ಯೋಗ್ಯವಾದ ರಸ್ತೆ ಇಡೀ ದೇಶದೊಳಗೆ ಎಲ್ಲವೇ ಇದ್ರ ಅದಕ್ಕೊಂದು ರೆಕಾರ್ಡ್ ಅನ್ನೋದು ಮಾಡಿದ್ರ ಅದು ಖಂಡಿತವಾಗಿ ನಮ್ಮ ಗ್ರಾಮೀಣ ರಸ್ತೆಗಳ ಪಾಡಂತೂ ಬಹಳ ಹೀನಾಯ ಸ್ಥಿತಿ ಅದ. ನಮ್ಮ ಸಂಸದರಾಗಿರುವಂತ ರಮೇಶ್ ಜಿಗಣಿ ಸಾಹೇಬ್ ಹೇಳಿದ್ರು, MLAಗಳು ತಿರುಗಾಡಬೇಕಂದ್ರೆ ರಸ್ತೆ ಮಾಡೋದಿಲ್ಲ, ಇನ್ನ ಜನಸಾಮಾನ್ಯರ ಗತಿ ಏನು ಅನ್ನುವಂಥದ್ದು. ಖಂಡಿತ ಈ ರಸ್ತೆಗಳನ್ನ ಸರಿ ಮಾಡಬೇಕು. ಏನು 2.5 ವರ್ಷ ಅಭಿವೃದ್ಧಿ ರಜೆ ಮಾಡಿದಿರಿ ನೀವು, ಈ ಅಭಿವೃದ್ಧಿ ರಜೆಯನ್ನ ಹೊರಗೆ ಬಂದು ಅಭಿವೃದ್ಧಿ ಮಾಡೋದು ನಿಮ್ ಕರ್ತವ್ಯದ, ಮಾಡಬೇಕು ಅನ್ನೋಂತ ಆಗ್ರಹ ಮಾಡಿ ದುರಾಡಳಿತವನ್ನ ಖಂಡಿಸಿ ಬಿಜಾಪುರದಲ್ಲಿ ರಚಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿದೆ. ಇದು ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂತಹ TY ವಿಜಯೇಂದ್ರ ಅವರ ಆದೇಶ ಮೇರೆಗೆ ಈ ರಾಜ್ಯದಲ್ಲಿ ಇವತ್ತ ಪರಿಸ್ಥಿತಿ ರೋಡ್ಗಳ ಪರಿಸ್ಥಿತಿ ನೋಡಿದಾಗ ಬಹಳಷ್ಟು ಚಿಂತಾಜನಕವಾಗಿದೆ. ಇವತ್ತು ಬಿಜಾಪುರದಲ್ಲೂ ಕೂಡ, ಬಿಜಾಪುರ ಜಿಲ್ಲೆಯ ಪ್ರತಿ ಹಳ್ಳಿಯಲ್ಲಿಯೂ ಕೂಡ ರೋಡ್ಗಳು ತುಂಬಿಡ್ತಾ ಇವೆ. ಇವತ್ತು ಹಳ್ಳಿಯಲ್ಲಿ ಜನ ಹೊರಗೆ ರೋಡ್ನಲ್ಲಿ ತಿರುಗಲ್ಲಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲ ರೋಡ್ಗಳು ತಪ್ಪುಂದ ಕೂಡ್ಯಾವ. ಇವತ್ತು ಜನ ಭಯಭೀತರಾಗಿಲ್ಲ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಇವತ್ತು ಎಚ್ಚೆತ್ತುಕೊಂಡು ಇವತ್ತು ಗುಂಡಿಗಳನ್ನು ಮುಚ್ಚತಕ್ಕಂಥ ಕೆಲಸ ಕೈಗೊಳ್ಳಬೇಕು. ಇಲ್ಲವಾದ್ರೆ ಇನ್ನು ಉಗ್ರ ಹೋರಾಟ ತಿರುಗ್ತದೆ. ಇವತ್ತು ಸಾಕಷ್ಟು ಗುತ್ತಿಗೆ ಟೆಂಡರ್ ಕರ್ಮೀರಿ ಕೆಲಸ ಮಾಡಿಸ್ಕೊಂಡು ಗುತ್ತಿಗೆದಾರಿಗೆ ದುಡ್ಡು ಕೊಡಲಾಕ ಹಣ ಇಲ್ಲದ ಇವತ್ತು ಮುಂದೆ ಆದಂತ ಕೆಟ್ಟ ಪರಿಸ್ಥಿತಿಗಳು ಕೂಡ ರಿಪೇರಿ ಮಾಡಕ್ ಆಗೋದಿಲ್ಲ. ಅದಕ್ಕೆ ಇದೇ ರೀತಿ ಮುಂದುವರೆದ್ರೆ ಇವತ್ತು ರಾಜ್ಯದ ಜನತೆ ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ಇವತ್ತು ವಯಸ್ಸಾದವರು ಮನೆ ಬಿಟ್ಟು ಹೊರಗೆ ಬರ್ತಾ ಇಲ್ಲ. ಹೊರಗೆ ಬಂದ್ರೆ ಅವರು ಬೀಳ್ತಕ್ಕಂಥ ನಡೀತಾ ಆಗ್ಲೇಬೇಕಂತ ಒಂದು ವಾತಾವರಣ ಕ್ರಿಯೇಟ್ ಆಗೈತಿ. ಬೇಗನೆ ಇವತ್ತು ನಾನು ನಮ್ಮ ಬಿಜಾಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿಗೂ ಹೇಳ್ತಾ ಇದ್ದೀನಿ, ಇವತ್ತು ನೀವು ಬಿಜಾಪುರ ಜಿಲ್ಲೆಯಲ್ಲಿ ಪ್ರವಾಸ ಮಾಡಬೇಕು. ಹಳ್ಳಿಗಳಲ್ಲಿ ನೀವು ಪ್ರವಾಸ ಮಾಡ್ರಿ, ಅವಾಗ ನಿಮ್ಗೆ ಗೊತ್ತಾಗೈತಿ ಬಿಜಾಪುರ ಜಿಲ್ಲೆ ಎಲ್ಲ ಹಳ್ಳಿಗಳಲ್ಲಿ ರೋಡ್ಗಳು ತಬ್ಬಿಕೊಂಡೆಲ್ಲ ಕೂಡ. ಇವತ್ತು ಬಿಜಾಪುರದಲ್ಲಿನ ಸಿದ್ದೇಶ್ವರ ಆಶ್ರಮ, ಇವತ್ತು ಸಿದ್ದೇಶ್ವರ ಬಡಾವಣೆ ಸುತ್ತಮುತ್ತ ನೋಡ್ರಿ, ಅಲ್ಲಿ ಕೂಡ ತಬ್ಬಿಕೊಂಡು ತುಂಬಿರ್ತಾವೆ. ಇದೇ ರೀತಿ ಆದ್ರೆ ಇದು ಎಲ್ಲ ದೃಷ್ಟಿಯಿಂದಲೂ ಕೂಡ ಹೀನಾಯ ಪರಿಸ್ಥಿತಿ ಆಗಿತ್ತು ಬಿಜಾಪುರ. ಇವತ್ತು ವ್ಯಾಪಾರಸ್ಥರು ಕೂಡ ಬಹಳಷ್ಟು ಕಠಿಣ ಪರಿಸ್ಥಿತಿ ಅನುಭವಿಸಕೈತೆ. ಇವತ್ತು ನಮ್ಗೆ ಗೊತ್ತದ, ಇವತ್ತು ಬಿಜಾಪುರ ಜಿಲ್ಲೆಯ ಎಲ್ಲ ಗುತ್ತಿಗೆದಾರರು ಇವತ್ತೇನು ಕುಡಿ ನೀರು ಕೊಡ್ತಕ್ಕಂಥ ಮೇಂಟೈನ್ ಮಾಡ್ತಾರೆ ಗುತ್ತಿಗೆದಾರರು, ಜಿಲ್ಲಾ ಪಂಚಾಯತಿ CS ಇರ್ಬೋದು, DC ಅವ್ರಿಗಿರ್ಬೋದು, ಮನೆ ಕೊಡಿ ಒಂದು ವಾರದೊಳಗೆ ನೀವು ಪೇಮೆಂಟ್ ಮಾಡದೆ ಹೋದ್ರೆ ಕುಡಿಯಾಕ ನೀರು ಬಂದ್ ಮಾಡಿಕೊಳ್ತಕ್ಕಂಥ ಒಂದು ಘೋಷಿಸಿದಂತ ಮನವಿಯನ್ನು ಕೂಡ ಒಂದು ಲೆಟರ್ ಕೂಡ DCಗೆ CS ಕೊಟ್ಟಾರ. ಇರ್ತಕ್ಕ CS ಇರ್ಬೋದು, DC ಇರ್ಬೋದು, ಆ ಗುತ್ತಿಗೆದಾರರು ಉತ್ತರ ಕೊಟ್ಟಿಲ್ಲ. ಒಂದ್ ವೇಳೆ ಏನಾದರೂ ಅವರು ಎಲ್ಲ ಗುತ್ತಿಗೆದಾರರು ಆ ಮೇಂಟೆನೆನ್ಸ್ ಬಂದ್ ಮಾಡಿದ್ರೆ ಇವತ್ತು ಬಿಜಾಪುರ ಜಿಲ್ಲೆ ಕುಡಿಯಕ್ ನೀರು ಸಿಗುವಂತ ಪರಿಸ್ಥಿತಿ ಬರ್ತದೆ. ಇಂಥ ಒಂದು ವಿನಯ ಪರಿಸ್ಥಿತಿಯಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟು ಇದೇ ರೀತಿ ನೀವು ಮುಂದುವರೆದ ವಿಜಯಪುರ ಜಿಲ್ಲೆ ಎಲ್ಲ ಗುಂಡಿಗಳಲ್ಲಿ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮವನ್ನ ಭಾರತೀಯ ಜನತಾ ಪಕ್ಷ ಹಮ್ಮಿಕೋಬೇಕಂತಕ್ಕಂಥ ಎಚ್ಚರಿಕೆ. ದಯವಿಟ್ಟು ಎಲ್ಲರೂ ಕೆಳಕ್ಕೆ ಕೂತ್ಕೊಳ್ಳೋಣ. ಎಲ್ಲರೂ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಗುಂಡಿಗಳ ಜನಕ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಗುಂಡಿಗಳ ಜನಕ ಸಿದ್ದರಾಮಯ್ಯ ಸರ್ಕಾರಕ್ಕೆ, ನಿರಂತರ ಭ್ರಷ್ಟಾಚಾರವನ್ನು ಸಿದ್ದರಾಮಯ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರ ಜೀವಕ್ಕೆ ಸಂಚಕಾರ, ಧಿಕ್ಕಾರ ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರ ಜೀವಕ್ಕೆ ಸಂಚಕಾರ, ಕಾಂಗ್ರೆಸ್ ಸರ್ಕಾರ ಜೀವಕ್ಕೆ ಸಂಚಕಾರ, ಕಾಂಗ್ರೆಸ್ ಸರ್ಕಾರ ಜೀವಕ್ಕೆ ಸಂಚಕಾರ. ಗುಂಡಿ ಮುಚ್ಚದ ಕರ್ನಾಟಕದ ಗಂಟೆ ಹಾಳು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಗುಂಡಿ ಮುಚ್ಚದ ಕರ್ನಾಟಕ ಗಂಟೆ ಹಾಳು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಸರ್ಕಾರಕ್ಕೆ ಜನತೆಗೂ ಕೂಡ ತಿವಾರಿ ಎಬ್ಬಿಸಿದ ಸರ್ಕಾರಕ್ಕೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕರ್ನಾಟಕ
ಭಾಗ್ಯವನ್ನು ಕೊಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕೊಡಿ ರಸ್ತೆ ಭಾಗ್ಯ ಕೊಡಿ ಗಾಡಿ ಮುಂದೆ ಹಚ್ಚಿಬಿಡ್ರು ಸರ್ಕಾರಕ್ಕೆ ಗುಂಡಿ ಮುಚ್ಚಲ ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಿ ಭಾಗ್ಯ ಕೊಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ನಾವೆಲ್ಲ ಪಕ್ಷದ ವತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಅದು ಬೆಂಗಳೂರು ನಗರದಲ್ಲಿ ಈ ಗುಂಡಿಗಳನ್ನು ಮುಚ್ಚಿರಿ ಅಂದ್ರೆ ಅವರು ಯಾವುದೋ ಜವಾಬ್ದಾರಿ ತಗೊಂಡು ಮುಖ್ಯಮಂತ್ರಿಗಳಾಗಲಿ ಅಥವಾ ಉಪಮುಖ್ಯಮಂತ್ರಿಗಳಾಗಲಿ ಮಾತಾಡ್ತಾ ಇಲ್ಲ. ಅವ್ರು ಎಂಥ ಮನುಷ್ಯರಂದ್ರ ಉದಾಹರಣೆ ಮೋದಿಯವ್ರ ಮನೆ ಮ್ಯಾಳಿಗೆ ಮೇಲೂ ಗುಂಡಿ ಬಿದ್ದವ ಅಂತ ಹೇಳ್ತಾರೆ. ಇದು ನಾಚಿಕೆ ಬರೋದಿಲ್ಲ ಹೇಳೋರಿ. ನಾ ಇಷ್ಟೇ ಹೇಳ್ತೀನಿ ಈ ಸಂದರ್ಭದಲ್ಲಿ. ಸಾಕಷ್ಟು ಗುಂಡಿಗಳು ಅಲ್ರಿ ಮತ್ತೆ ಈಗ ಮಾಡಿದ್ದೆ ಅದ್ರ ಸಲಹೆಗಲ್ಲಪ್ಪ, ಈ ಅದ್ರ ಸಲಹೆಗೆ ಅಲ್ಲಿನೂ ಕೂಡ ಅದೇ ವ್ಯವಸ್ಥೆ. ಸರ್ಕಾರದವ್ರು ರೊಕ್ಕ ಕೊಟ್ರೆ ತಾನೇ ಬಿಜಾಪುರದಾಗ ಮುನ್ಸಿಪಾಲಿಟಿ ಅವ್ರು ಮಾಡೋರು. ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರ ಅವ್ರಿಗೆ? ಯಾವ ನೋಡ್ರಿ, ಒಟ್ಟಾರೆ ಹೇಳೋದಾದ್ರೆ ಕಾಂಗ್ರೆಸ್ ಸರ್ಕಾರ ಏನು ಇದ್ರ ಬಗ್ಗೆ ಹೆಚ್ಚಿಗೆ ಹೇಳೋದಿಲ್ಲ. ಅಷ್ಟೇ ಅಲ್ಲ, ನೀರ್ ಸೋರ್ಲಾಗತ್ತೆ ನೋಡಿದಿಲ್ಲ, ಎಲ್ಲ ಮಸೂದೆ ಆಗೋದು. ಮತ್ತೆ ಅದನ್ನು ತೆಗೆಯೋದು ದಿಕ್ಕು. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।